ಹಾಯ್ ಹಲೋ ಎವ್ರಿಬಡಿ, ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 26 ಅಕ್ಟೋಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರಿಗೆ ಯಾರಿಗೆ ನಮ್ಮ PPT ಮತ್ತು PDF ಸಂಬಂಧಿಸಿದ ಇನ್ಫಾರ್ಮೇಷನ್ ಬೇಕಾಗ್ತದೆ, ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಬ್ಲಾಗ್ ಸ್ಪಾಟ್ ಹಾಗೂ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ಐ ವಿಲ್ ಸ್ಟಾರ್ಟ್ ದ ಸೆಷನ್ ಟುಡೇ. ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತಾದ್ಯಂತ ಆರೋಗ್ಯ ಮೂಲಸೌಕರ್ಯವನ್ನು ಬಲಪಡಿಸಲು ಇರುವಂತಹ ಒಂದು ಯೋಜನೆ ಯಾವುದು? ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಅ ಪಾನ್ ಇಂಡಿಯಾ ಸ್ಕೀಮ್ ಫಾರ್ ಸ್ಟ್ರೆಂಥನಿಂಗ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್? ಅಂದ್ರೆ ಭಾರತಾದ್ಯಂತ ಅಂದ್ರೆ ಬೇಸ್ ಆಗಿ, ಸೊ ಆರೋಗ್ಯ ಮೂಲಸೌಕರ್ಯವನ್ನು ಪರಿಪೂರ್ಣ ನಿಟ್ಟಿನಲ್ಲಿ ಒಂದು ಬಲಪಡಿಸುವಂತ ಒಂದು ಯೋಜನೆ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದೇವೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆರೋಗ್ಯ ಮೂಲಸೌಕರ್ಯವನ್ನು ಬಲಪಡಿಸುವಂಥದ್ದು. ಸೊ ಈ ಟರ್ಮ್ ನ ಟೆಕ್ನಿಕ್ಯಾಲಿಟಿಯನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು. ಆರೋಗ್ಯ ಮೂಲಸೌಕರ್ಯ ಬಲಪಡಿಸುವುದಂದ್ರೆ ಏನು? ಸೊ ನಿಗದಿತವಾದಂಥ ಡಯಾಗ್ನೋಸ್ಟಿಕ್ ಸೆಂಟರ್ಗಳಿರ್ಬೋದು, ನಿಗದಿತವಾದಂಥ ರಿಸರ್ಚ್ ಸೆಂಟರ್ಸ್ಗಳನ್ನು ಅಭಿವೃದ್ಧಿಪಡಿಸುವಂಥದ್ದಿರ್ಬೋದು, ಅದೇ ರೀತಿ ಡೆಫಿನೆಟ್ ಆಗಿ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿರುವುದಿರ್ಬೋದು. ಸೊ ಆರೋಗ್ಯಕ್ಕೆ ಸಂಬಂಧಿಸಿದ ಟೋಟಲ್ ಆಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರೆಂಥನಿಂಗ್ ಇದೆಯಲ್ಲ, ದ್ಯಾಟ್ ಈಸ್ ವಾಸ್ ಲಾಂಚ್ಡ್ ರೀಸೆಂಟ್ಲಿ, ದಟ್ ಈಸ್ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲಸೌಕರ್ಯ ಮಿಷನ್ ಅಥವಾ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್. ಸೊ ದಿಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ಯಾಕಂದ್ರೆ ಇದೊಂದು ಸಮಗ್ರ ಇಂಟಗ್ರೇಟೆಡ್ ಆಗಿರುವಂತಹ ಸ್ಕೀಮ್ ಆಗಿರುವಂಥದ್ದು. ಸೊ ಈ ಮಿಷನ್ ಅನ್ನು ನಮ್ಮ ಪ್ರಧಾನಮಂತ್ರಿಯಾದಂತಹ ಶ್ರೀ ನರೇಂದ್ರ ಮೋದಿ ಅವರು 25ನೇ ಅಕ್ಟೋಬರ್ಗೆ ಲಾಂಚ್ ಮಾಡಿದ್ದಾರೆ. ಅಂಡ್ ಇಟ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪಾನ್ ಇಂಡಿಯಾ ಸ್ಕೀಮ್ಸ್ ಫಾರ್ ಸ್ಟ್ರೆಂಥನಿಂಗ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಕ್ರಾಸ್ ದ ಕಂಟ್ರಿ. ಬೃಹತ್ ಆಗಿರುವಂತಹ ಸಮಗ್ರ ಇಡೀ ದೇಶವನ್ನೇ ಒಳಗೊಂಡಿರುವಂತಹ ಒಂದು ಸ್ಕೀಮ್ ಇದು. ಹಾಗೂ ಇಟ್ ಈಸ್ ಇನ್ ಎಡಿಷನ್ ಟು ದ ನ್ಯಾಷನಲ್ ಹೆಲ್ತ್ ಮಿಷನ್, ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಂತ ಹೇಳುವಂತ ಈ ಮಿಷನ್ಗೆ ಇದು ಹೆಚ್ಚುವರಿಯಾಗಿರುವಂತ ಒಂದು ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ನಾವು ಹೇಳುವಂಥದ್ದು. ಸೊ ಪ್ರಮುಖವಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಬೇಕಿದ್ರೆ ಇಲ್ಲಿ ನಿಮಗೆ ತುಂಬಾ ವಿಷಯಗಳು ಕಾಣ್ತದೆ, ಬಟ್ ನಾನು ಸಿಂಪಲ್ ಆಗಿ ನಿಮ್ಗೆ ಇದನ್ನು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಸೊ ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದ ಒಂದು ಮಿಷನ್ ಅಂತ ಹೇಳಿದ್ರೆ, ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಒಂದು ಗ್ಯಾಪ್ ಬಿಲ್ಡಪ್ ಆಗಿದೆ. ಏನ್ ಗ್ಯಾಪ್ ಬಿಲ್ಡಪ್ ಆಗಿದೆ ಅಂತ ಹೇಳಿದ್ರೆ, ಆರೋಗ್ಯ ಸೌಕರ್ಯ ಪಡ್ಕೊಳ್ಳುವವರು ಮತ್ತು ಆರೋಗ್ಯ ಮೂಲಭೂತ ಸೌಕರ್ಯ ಪಡೆಯದವರ ಒಂದು ಮಧ್ಯೆ ಹೊಂದಿರುವಂತಹ ಗ್ಯಾಪ್. ಈಗ ಡಿಜಿಟಲ್ ಗ್ಯಾಪ್ ಹೇಗೆ ಹೇಳ್ತೇವೆ ನೋಡಿ, ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಮೂಲಭೂತ ಸೌಕರ್ಯಗಳನ್ನು ಪಡೆಯುವಂತ ಅಥವಾ ಅದಕ್ಕೆ ಆಕ್ಸೆಸ್ ಇರುವಂತ ಒಂದು ಗ್ಯಾಪ್ ಅನ್ನು ಕಂಡಿದ್ದೇವೆ. ಸೊ ಹಾಗಾಗಿ ಈ ಇನಿಷಿಯೇಟಿವ್ ನ ಮೂಲಕ ಈ ಒಂದು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ನ ಆಧಾರದಲ್ಲಿ 3 ಪ್ರಮುಖ ವಿಷಯಗಳ ಕಡೆಗೆ ಅವರು ಗಮನ ಹರಿಸಲಿಕ್ಕಿದ್ದಾರೆ. ಸೊ ಮೊದಲನೇದು ಯಾವುದು ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ವಲಯದಲ್ಲಿ ಇರುವಂತಹ ಒಟ್ಟಾರೆಯಾದಂತಹ ಒಂದು ಅಂತರ ಇದೆಯಲ್ಲ, ಇರುವವರ ಹತ್ರ ಇಲ್ಲದಿರುವವರ ಹತ್ರ, ಗ್ರಾಮೀಣ ನಗರ. ಸೊ ಏನು ಈ ಒಂದು ಗ್ಯಾಪ್ ನಿರ್ಮಾಣ ಆಗಿದೆ. ಸೊ ಯಾಕಂದ್ರೆ ಎಷ್ಟೋ ಒಂದು ಗ್ರಾಮೀಣ ವಲಯಗಳಲ್ಲಿ ಸುಸೂತ್ರವಾಗಿ ಒಂದು ಸರ್ಜರಿ ಇರ್ಬೋದು ಅಥವಾ ಮೂಲಭೂತ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಿಗೆ ಮಾಡ್ಲಿಕ್ಕೂ ಕೂಡ ಅವರು ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಎಲ್ಲದಕ್ಕೂ ಕೂಡ ಅವರು ನಗರಗಳ ಕಡೆ ಅಥವಾ ಮಹಾನಗರಗಳ ಕಡೆ ಪಯಣ ಬೆಳೆಸುವಂತ ಒಂದು ಸನ್ನಿವೇಶ ಉತ್ಪತ್ತಿ ಆಗ್ತದೆ. ಸೊ ಹಾಗಾಗಿ ಅಂತಹ ಗ್ಯಾಪ್ ಅನ್ನು ಈ ನಮ್ಮ ಆರೋಗ್ಯ ವಲಯದಲ್ಲಿ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅಥವಾ ಅದನ್ನು ಝೀರೋ ಮಾಡುವ ನಿಟ್ಟಿನಲ್ಲಿ ಈ ಒಂದು ಮಿಷನ್ ಪ್ರಮುಖವಾಗಿ ಪ್ರಯತ್ನ ಮಾಡುವಂಥದ್ದು. ಸೊ ಹಾಗಾಗಿ ದ ಫಸ್ಟ್ ಇಸ್ ರಿಲೇಟೆಡ್ ಟು ದ ಕ್ರಿಯೇಷನ್ ಆಫ್ ಎಲಾಬರೇಟ್ ಫೆಸಿಲಿಟೀಸ್ ಫಾರ್ ಡಯಾಗ್ನೋಸ್ಟಿಕ್ಸ್ ಅಂಡ್ ಟ್ರೀಟ್ಮೆಂಟ್. ಸೊ ಮೊದಲನೇ, ಸೊ ಈ 3 ಇಂಪಾರ್ಟೆಂಟ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾವ್ದ್ರಲ್ಲಿ? PM ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್. ಸೊ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದ ಒಂದು ಮಿಷನ್ ಇದು. ಸೊ ಮೊದಲನೇದಾಗಿ ತಪಾಸಣೆ ಮತ್ತು ಟ್ರೀಟ್ಮೆಂಟ್ಗೆ ಸಂಬಂಧಿಸಿದಾಗಿ ಒಂದು ಅವಶ್ಯಕವಾದಂತಹ ಒಂದು ಸೌಕರ್ಯಗಳನ್ನು ಒದಗಿಸಿಕೊಡುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ಟೆಲಿಸೆಂಟರ್ಸ್ಗಳಿರ್ಬೋದು, ಫ್ರೀ ಮೆಡಿಕಲ್ ಕನ್ಸಲ್ಟೇಷನ್ಸ್ ಇರ್ಬೋದು, ಫ್ರೀ ಟೆಸ್ಟ್ಗಳಿರ್ಬೋದು, ಇದನ್ನು ಗ್ರಾಮ ನಗರ ಭೇದಗಳಿಲ್ಲದೆ, ಒಂದು ಅಂತರವಿಲ್ಲದೆ ಈ ಒಂದು ಫೆಸಿಲಿಟೀಸ್ಗಳನ್ನು ನಾವು ಎಲ್ಲಾ ಕಡೆ ಮಾಡಿಕೊಳ್ಳುವಂಥದ್ದು. ಸೊ ಹಾಗಾಗಿ ಸರಿಸುಮಾರು 35,000 ಹೊಸ ಈ ಕ್ರಿಟಿಕಲ್ ಕೇರ್ ರಿಲೇಟೆಡ್ ಬೆಡ್ಸ್ 600 ಜಿಲ್ಲೆಗಳಲ್ಲಿ ಅದನ್ನು ಆಡಪ್ ಮಾಡ್ಲಿಕ್ಕಿದ್ದಾರೆ ಹಾಸ್ಪಿಟಲ್ಸ್ಗಳಲ್ಲಿ, ಮತ್ತು ರೆಫರಲ್ ಫೆಸಿಲಿಟೀಸ್ಗಳನ್ನು ಸರಿಸುಮಾರು 125 ಜಿಲ್ಲೆಗಳಲ್ಲಿ ಅವರು ಮಾಡ್ಲಿಕ್ಕಿದ್ದಾರೆ. ಈಗ ಎರಡನೇ ಅಂಶ ಯಾವುದು? ಮೊದಲನೇದಾಗ ನಾನು ಹೇಳಿದಾಗೆ
ಡಯಾಗ್ನೋಸ್ಟಿಕ್ ಅಂಡ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅನ್ನು ಎಲಾಬರೇಟ್ ಆಗಿ ಒಂದು ಕ್ರಿಯೇಟ್ ಮಾಡುವಂಥದ್ದು. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಅಂಡರ್ ದಿಸ್ ಮಿಷನ್ the necessary infrastructure will be developed for the diagnosis and monitoring of diseases. ಸೊ ಕೇವಲ ಈಗ ಡಯಾಗ್ನೋಸಿಸ್ ಮಾಡುವುದನ್ನು ಮಾತ್ರವಲ್ಲ, ಡಯಾಗ್ನೈಸ್ ಆದ ನಂತರ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ರೋಗಕ್ಕೆ ಪರಿಪೂರ್ಣ ರೀತಿಯ ತಪಾಸಣೆ ಇರ್ಬೋದು, ಅವರಿಗೆ ಅಡ್ಮಿಷನ್ ಇರ್ಬೋದು ಯಾವುದಾದ್ರೂ ಆಸ್ಪತ್ರೆಗೆ. ಸೊ ಇಂತಹ ಒಂದು ಸನ್ನಿವೇಶಗಳು ಅಥವಾ ಇಂತಹ ಒಂದು ವ್ಯವಸ್ಥೆಗಳನ್ನು ಮೂಲಭೂತವಾಗಿ ನಮ್ಮ ಜನತೆಗೆ ಕಲ್ಪಿಸುವಂಥದ್ದು. ಹಾಗೂ ಥರ್ಡ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದ ಪ್ರೈಮ್ ಮಿನಿಸ್ಟರ್, ಇಟ್ ಈಸ್ ದಿ ಎಕ್ಸ್ಪಾನ್ಷನ್ ಆಫ್ ದ ಎಕ್ಸಿಸ್ಟಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ದಟ್ ಸ್ಟಡಿ ಪ್ಯಾಂಡಮಿಕ್ಸ್. ಸೊ ಇಂತಹ ಕೆಲವೆಲ್ಲ ಈಗ COVID-19 ಅಂತ ಪ್ಯಾಂಡಮಿಕ್ಗಳಿರ್ಬೋದು, ಸೊ ಎಂಥದೇ ಒಂದು ರೀತಿ ಆರೋಗ್ಯಕ್ಕೆ ಸವಾಲಾಗಿರುವಂತ ಯಾವುದೇ ರೀತಿಯ ಇಂಥ ರೋಗಗಳ ಬಗ್ಗೆ ವಿಶಿಷ್ಟ ರೀತಿಯಲ್ಲಿ ನಮ್ಮ ಸಂಶೋಧನಾ ಸಂಸ್ಥೆಗಳು ಪರಿಪೂರ್ಣವಾದಂತ ಒಂದು ಮಜಲನ್ನು ತಲುಪುವಂಥದ್ದು. ಅಂದ್ರೆ ಒಂದು ಡೆಫಿನೆಟ್ ಆಗಿ ಒಂದು ಒಳ್ಳೆ ರೀತಿಯ ಒಂದು ಸಂಶೋಧನಾ ಕೇಂದ್ರಗಳು ವೈದ್ಯಕೀಯ ನೆಲೆಯಲ್ಲಿ ಅದು ಸ್ಥಾಪನೆ ಆಗಬೇಕು. ಸೊ ಹಾಗಾಗಿ ಇಂತಹ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನು ಕೂಡ ಎಕ್ಸ್ಪಾನ್ಷನ್ ಮಾಡುವಂತಹ ಒಂದು ಯೋಜನೆಯನ್ನು ಈ ಒಂದು ಮೂಲಕ ಅವರು ಮಾಡಲಿಕ್ಕಿದ್ದಾರೆ. ಸೊ ಸರಿಸುಮಾರು 80 ವೈರಲ್ ಡಯಾಗ್ನಾಸ್ಟಿಕ್ ಮತ್ತು ರಿಸರ್ಚ್ ಲ್ಯಾಬ್ಸ್ ಗಳನ್ನು ಕೂಡ ಅವರು ಅಭಿವೃದ್ಧಿ ಪಡಿಸಲಿಕ್ಕಿದ್ದಾರೆ. ಸೊ ಇದು ಪ್ರಮುಖವಾದಂತಹ ಒಂದು ಅಂಶ. ಯಾವುದದು? ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್. ಈಗ ಎರಡನೇ ಪ್ರಶ್ನೆ, ನಿಪುಣ್ ತಿಳುವಳಿಕೆ ಅಂದ್ರೆ ನಿಪುಣ್ನ ಫುಲ್ ಫಾರ್ಮ್ ನೋಡಿ ಇಲ್ಲಿ, ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ with understanding and numeracy Bharat scheme. It is envisaged for which group of children ಅಂತ ಇದೆ. ನಿಪುಣ್ ಅಂತ ಹೇಳುವಂತ ಈ ಒಂದು ಉಪಕ್ರಮ, ರಾಷ್ಟ್ರೀಯ ಉಪಕ್ರಮ, ಭಾರತೀಯ ಯೋಜನೆ ಈ ಯಾವ ಗುಂಪಿನ ಮಕ್ಕಳಿಗೆ ಇದು ಕಲ್ಪಿಸಲಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 3 ರಿಂದ 9 ವರ್ಷ ವಯಸ್ಸಿನ ಗುಂಪು. ಸೊ ಏನಿದು ನಿಪುಣ್ ಅಂತ ಹೇಳಿದ್ರೆ? ಸೊ ನಿಪುಣ್ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಇಟ್ ಈಸ್ ಅ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ ಭಾರತ್ ಸ್ಕೀಮ್ ಅಂತ ಹೇಳಿಬಿಟ್ಟು. ಸೊ ನಿಪುಣ್ ಭಾರತ್ ಸ್ಕೀಮ್ ಅಂತಂದ್ರೆ ಹೇಳಿ ಹೆಸರು. ಸೊ ಕನ್ನಡದಲ್ಲಿ ಹೇಗೆ ಅಂತ ಹೇಳಿದ್ರೆ, ತಿಳುವಳಿಕೆ ಮತ್ತು ಗಣಿತ ತಜ್ಞತೆಯೊಂದಿಗೆ ಓದುವಲ್ಲಿ ಪ್ರಾವೀಣ್ಯತೆಗಾಗಿ ಇರುವಂತಹ ಒಂದು ರಾಷ್ಟ್ರೀಯ ಉಪಕ್ರಮ. ಐ ರಿಪೀಟ್, ತಿಳುವಳಿಕೆ ಮತ್ತು ಗಣಿತಜ್ಞತೆಯೊಂದಿಗೆ ಓದುವುದಕ್ಕೆ ಪ್ರಾವೀಣ್ಯತೆಗಾಗಿ ಇರುವಂತಹ ಒಂದು ರಾಷ್ಟ್ರೀಯ ಉಪಕ್ರಮ. ಹಾಗೂ ಈ ಒಂದು ಉಪಕ್ರಮವನ್ನು 3 ರಿಂದ 9 ವರ್ಷದ ವಯೋಮಾನದ ಮಕ್ಕಳಿಗೆ ಇದನ್ನು ಅನ್ವಯಿಸಲಿಕ್ಕಿದೆ ಈ ಒಂದು ಯೋಜನೆ. ಹಾಗೂ ಈ ಯೋಜನೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ಇದೊಂದು ಇನಿಷಿಯೇಟಿವ್ ಆಗಿದೆ. NEP 2020 ಏನಿದೆ ಅದರ ಒಂದು ಇದು ಇನಿಷಿಯೇಟಿವ್ ಆಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು? ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಈ 2026 ಅಂದ್ರೆ ಈ ಉಪಕ್ರಮವನ್ನು NEP 2020 ಭಾಗವಾಗಿ ಪ್ರಾರಂಭಿಸಲಾಗಿದ್ದು, ಈ ಯೋಜನೆಯು ಸರಿಸುಮಾರು 2026-27 ಹೊತ್ತಿಗೆ 3ನೇ ತರಗತಿಯ ಅಂತ್ಯದ ವೇಳೆಗೆ ಪ್ರತಿ ಮಗುವು ಓದುವುದು, ಬರೆಯುವುದು ಮತ್ತು ಗಣಿತಜ್ಞತೆಯ ಅಪೇಕ್ಷಿತ ಕಲಿಕೆಯ ಸಾಮರ್ಥ್ಯವನ್ನು ಸಾಧಿಸುವಂತ ಒಂದು ಗುರಿಯನ್ನು ಹೊಂದಿದೆ. Okay, so it aims to create an enabling an environment to ensure the universal acquisition of foundational literacy and numeracy so that every child achieves the desired learning competency in reading, writing and numeracy by the end of grade 3 ಅಂದ್ರೆ 3ನೇ ಕ್ಲಾಸ್ ಒಳಗೆ ಈ ಎಲ್ಲ ಬೇಕಾಗುವಂತ ಮೂಲಭೂತ ಕಾಂಪಿಟೆನ್ಸೀಸ್ ಏನಿದೆ, ಓದುವುದು, ಬರೆಯುವುದು, ಗಣಿತಜ್ಞತೆಗೆ ಸಂಬಂಧಿಸಿದಾಗೆ, ಸೊ ಇದನ್ನು ಬೈ ಗ್ರೇಡ್ 3 ಒಳಗೆ ಇದನ್ನು ಅವರೆಲ್ಲರೂ ಸಾಧಿಸಬೇಕು. ಸಾರ್ವತ್ರಿಕವಾಗಿ ಮಾಡುವಂತ ಒಂದು ಸಾಧನೆ ಇದು. ಸೊ ಇದಕ್ಕೆ ಸಂಬಂಧಿಸಿದಾಗೆ ಈ ನಿಪುಣ್ ಸ್ಕೀಮ್ ನ ಒಂದು ಇನಿಷಿಯೇಟಿವ್ಗೆ ಸಂಬಂಧಿಸಿದಾಗೆ ಆಲ್ರೆಡಿ ಈಗ ಒಂದು ರಾಷ್ಟ್ರೀಯ ನಿರ್ವಾಹಕ ಸಮಿತಿಯನ್ನು ಆಲ್ರೆಡಿ ಅವರು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅದು 25 ಅಕ್ಟೋಬರ್ 2021ಗೆ. ಹಾಗೂ ಇದರ ಅಧ್ಯಕ್ಷತೆಯನ್ನು ನಮ್ಮ ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಅಥವಾ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಧರ್ಮೇಂದ್ರ ಪ್ರಧಾನ್ ಹಾಗೂ ಇದರ ಉಪಾಧ್ಯಕ್ಷ ಸ್ಥಾನವನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಎಜುಕೇಶನ್ ದಟ್ ಇಸ್ ಶ್ರೀಮತಿ ಅನ್ನಪೂರ್ಣ ದೇವಿ ಅವರು ವಹಿಸಲಿಕ್ಕಿದ್ದಾರೆ. ಇದು ನಮ್ಮ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋನ ಮಾಹಿತಿ. ಈಗ 3ನೇ ಪ್ರಶ್ನೆ, IPLಗೆ ಸೇರ್ಪಡೆಗೊಂಡ 2 ಹೊಸ ತಂಡಗಳು ಯಾವ ನಗರಗಳಲ್ಲಿ ನೆಲೆಗೊಳ್ಳಲಿವೆ? In which 2 cities the new teams inducted into IPL will be based? So a very interesting question for the sports lovers or cricket lovers. Of course, here the right answer is option D, that is Ahmedabad and Lucknow. ಸೊ ಇಲ್ಲಿ ನಾವು ನೋಡಬಹುದು IPL ಟೂರ್ನಿಗೆ ಲಕ್ನೋ ಮತ್ತು ಅಹಮದಾಬಾದ್ ತಂಡಗಳು ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಕ್ರಿಕೆಟ್ ಟೂರ್ನಿಗೆ 2 ಹೊಸ ತಂಡಗಳು ಸೇರ್ಪಡೆಯಾಗಲಿಕ್ಕಿವೆ. ಸೊ ಹಾಗಾಗಿ ಈ 2 ಸೇರ್ಪಡೆಗೊಂಡಂತ ಒಂದು ಟೀಮ್ಗಳೊಂದಿಗೆ 2022
2022 ಅಂದ್ರೆ 2022ರ ಆವೃತ್ತಿಯಲ್ಲಿ IPL ನ ಒಟ್ಟು 10 ತಂಡಗಳನ್ನು ಅದು ಒಳಗೊಂಡಿರ್ತದೆ. ಸೊ ಇಲ್ಲಿ ನಾವು ನೋಡ್ಬೋದು ಆ 10 ತಂಡಗಳು ಹೀಗಿವೆ. ಚೆನ್ನೈ ಸೂಪರ್ ಕಿಂಗ್ಸ್, ಸೊ ಅದಕ್ಕೆ ಸಂಬಂಧಿಸಿದ ನಗರ, ಅದರ ಹೋಮ್ ಗ್ರೌಂಡ್ ಎಲ್ಲಿದೆ, ಮತ್ತೆ ಅದರ ಮಾಲಕರು ಯಾರು ಅಂತ ಹೇಳಿಬಿಟ್ಟು. ಸೊ ಇದು ಕೂಡ ನಾವು ಕಾಣ್ಬೋದು ಇಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಇದರ ಓನರ್ ಶಾರುಖ್ ಖಾನ್ ಮತ್ತು ಜಯ ಮೆಹ್ತಾ ಅಂತ ಹೇಳಿದ್ರೆ ನಮ್ಮ ಇವರಿದ್ದಾರಲ್ಲ ಜೂಹಿ ಚಾವ್ಲಾ ಅವರ ಹಸ್ಬೆಂಡ್. ಅದೇ ರೀತಿ ಮುಂಬೈ ಇಂಡಿಯನ್ಸ್ ಇಸ್ ಓನ್ಡ್ ಬೈ ಮುಖೇಶ್ ಅಂಬಾನಿ, ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್, ಸನ್ರೈಸರ್ಸ್ ಹೈದರಾಬಾದ್, ಅದೇ ರೀತಿ ಈಗ ಸೇರ್ಪಡೆಗೊಂಡಂತ ಅಹಮದಾಬಾದ್ IPL ಟೀಮ್ ಮತ್ತು ಲಕ್ನೋ IPL ಟೀಮ್. ಸೊ ಇಟ್ ವಿಲ್ ಬಿ ಬೇಸ್ಡ್ ಇನ್ ಅಹಮದಾಬಾದ್ ಅಂಡ್ ಲಕ್ನೋ. ಓಕೆ, 4ನೇ ಪ್ರಶ್ನೆ, ಕೆಳಗಿನ ಯಾವ ದೇಶಗಳಲ್ಲಿ ಸೇನೆಯು ಅಧಿಕಾರವನ್ನು ವಶಪಡಿಸಿಕೊಂಡಿದೆ ಮತ್ತು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ military has ceased power and has declared emergency? So here the right answer is option B, that is Sudan. ಸೊ ಸುಡಾನ್ನಲ್ಲಿ ಈಗಾಗಲೇ ತುರ್ತು ಪರಿಸ್ಥಿತಿಯ ಘೋಷಣೆಯಾಗಿದೆ. ಸೊ ಅಲ್ಲಿನ ಪ್ರಧಾನಿ ಮತ್ತು ಇತರ ಹಿರಿಯ ಸರ್ಕಾರಿ ಅಧಿಕಾರಿಗಳನ್ನು ಸೋಮವಾರ ಬಂಧಿಸಲಾಗಿದ್ದು, ಅಲ್ಲಿನ ಸೇನೆಯು ಅಥವಾ ಅಲ್ಲಿಯ ಸೇನಾ ಜನರಲ್ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಸೊ ಸುಡಾನ್ ಅಂತ ಹೇಳಿದ್ರೆ ನೋಡಿ, ಆಫ್ರಿಕಾದ ಈ ಕಡೆ ಈಶಾನ್ಯ ಭಾಗದಲ್ಲಿರುವಂತಹ ಒಂದು ದೇಶ. 5ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಬಹುವೇದಿಕೆ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ವ್ಯವಸ್ಥೆ ಯಾವುದು? ವಿಚ್ ಈಸ್ ಅ ಮಲ್ಟಿ ಪ್ಲಾಟ್ಫಾರ್ಮ್ ಪಬ್ಲಿಕ್ ಗ್ರೀವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್ ಆಫ್ ದ ಕರ್ನಾಟಕ ಗವರ್ಮೆಂಟ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಜನಸ್ಪಂದನ. ಸೊ ವಾಟ್ ಈಸ್ ಜನಸ್ಪಂದನ? ಸೊ ಈ ಬಾರಿ ಕನ್ನಡ ರಾಜ್ಯೋತ್ಸವದಂದು ಬಸವರಾಜ ಬೊಮ್ಮಾಯಿ ಆಡಳಿತವು ಬಹುವೇದಿಕೆಯ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಔಪಚಾರಿಕವಾಗಿ ಪ್ರಾರಂಭಿಸಲಿದೆ. ಸೊ ದ ಗವರ್ಮೆಂಟ್ ಈಸ್ ಸೆಟ್ ಟು ಲಾಂಚ್ ದ ಗ್ರೀವಿಯನ್ಸ್ ರಿಅಡ್ರೆಸಲ್ ಪೋರ್ಟಲ್ at this Kannada Rajyotsava Day. Then Basavaraj Bommai administration will formally launch a multi-platform public grievance redressal system. So the integrated public grievance redressal system is known as a Janaspandana. ಸೊ ಜನಸ್ಪಂದನ ಎಂದು ಕರೆಯಲ್ಪಡುವ ಈ ಸಮಗ್ರ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಇದೊಂದು ಸರ್ಕಾರಿ ಅಂದ್ರೆ ಇದು ನವೆಂಬರ್ ನಮ್ಮ ಕನ್ನಡ ರಾಜ್ಯೋತ್ಸವ ದಿವಸದಂದು ಅಧಿಕೃತವಾಗಿ ಇದು ಲಾಂಚ್ ಆಗ್ಲಿಕ್ಕಿದೆ. ಹಾಗೂ ಇದು ಪ್ರಮುಖವಾಗಿ ಈ ಒಂದು ವೇದಿಕೆಯ ಮೂಲಕ ಜನರು ಸರ್ಕಾರಿ ಯೋಜನೆ ಇರಬಹುದು ಅಥವಾ ಸೇವೆಯ ಮೇಲೆ ದೂರುಗಳನ್ನು ಹಾಕಲು ಈ ಒಂದು ವೇದಿಕೆ ನಾಗರಿಕರಿಗೆ ಇದು ಒದಗಿಸ್ತದೆ. ಸೊ ಈ ಸ್ಕೀಮ್ ಅನ್ನಿದೆಯಲ್ಲ ಅಂದ್ರೆ IPGRS ಸ್ಕೀಮ್ ಅಂದ್ರೆ ಸಮಗ್ರ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ವ್ಯವಸ್ಥೆ ಅಂತ ಹೇಳುವಂತ ಈ ಒಂದು ಪಬ್ಲಿಕ್ ಗ್ರೀವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್ ಇದೆಯಲ್ಲ, ಇದು ಆಕ್ಚುಲಿ ಜುಲೈ 2018 ಬಜೆಟ್ ಅಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರುವಂತ HD ಕುಮಾರಸ್ವಾಮಿ ಅವರು ಅದನ್ನು ಘೋಷಿಸಿದ್ರು. Is it clear? And complaints can be raised on the 1902 helpline ಜನಸ್ಪಂದನ ಪೋರ್ಟಲ್. ಸೊ ಯಾರಿಗೂ ಕೂಡ ನಮ್ಮ ಯಾವುದೇ ಸರ್ಕಾರದ ಯೋಜನೆ ಅಥವಾ ಸೇವೆಯ ಮೇಲೆ ದೂರುಗಳನ್ನು ದಾಖಲಿಸಬೇಕು ಅಂತ ಹೇಳಿದ್ರೆ ಈ 1902 ಅಂತ ಹೇಳುವಂತ ಹೆಲ್ಪ್ ಲೈನ್ ನ ಮೂಲಕ, ಅದಕ್ಕೆ ಜನಸ್ಪಂದನ ಪೋರ್ಟಲ್ ಅಂತ ಹೇಳುವಂಥದ್ದು, ಅದರ ಮೂಲಕ ಒಂದಾ ಜನಸ್ಪಂದನ ಪೋರ್ಟಲ್ ಅಥವಾ ಈ ಒಂದು 1902 ಹೆಲ್ಪ್ ಲೈನ್ ನ ಮೂಲಕ ಅದನ್ನು ಸಂಪರ್ಕಿಸಬಹುದು ಅಥವಾ ತಮ್ಮ ಕಂಪ್ಲೇಂಟ್ಸ್ ಅನ್ನು ರೇಸ್ ಮಾಡಬಹುದು. ಸೊ ಜನಸ್ಪಂದನ ಅಂತ ಹೇಳುವಂತ ಈ ಒಂದು ಏನು ಸಿಸ್ಟಮ್ ಇದೆ, ರಿಡ್ರೆಸಲ್ ಸಿಸ್ಟಮ್, ಸೊ ಇದು 600 ಸ್ಕೀಮ್ಸ್ ಗಳನ್ನು ಕವರ್ ಮಾಡ್ತದೆ ಮತ್ತು ಎಲ್ಲ ಸೇವೆಯನ್ನು ಸರ್ಕಾರ ಒದಗಿಸ್ತದೆ. ಸೊ ಎಲ್ಲ ಸೇವೆಯನ್ನು ಕೂಡ ಅದು ಒಳಗೊಂಡಿರ್ತದೆ. ಸೊ ಪ್ಲೀಸ್ ಡೂ ರಿಮೆಂಬರ್, ಇಟ್ ಈಸ್ ಜನಸ್ಪಂದನ. ಅದೇ ಕೆಲವು ದಿವಸಗಳ ಹಿಂದೆ ನಾವು ಮಾಹಿತಿ ಕಣಜ ಅಂತ ಕೂಡ ಹೇಳುವಂತ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಅಥವಾ ಒಂದು ಪೋರ್ಟಲ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇದು ಮಾಹಿತಿ ಕಣಜ ಮತ್ತು ಜನಸ್ಪಂದನದ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ ಸ್ಟೂಡೆಂಟ್ಸ್. ಮಾಹಿತಿ ಕಣಜ ಇದೊಂದು ಪಬ್ಲಿಕ್ ಇನ್ಫಾರ್ಮೇಶನ್ ಪೋರ್ಟಲ್. ಓಕೆ, ಇದೊಂದು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ಕೊಡುವಂತ ಒಂದು ಪೋರ್ಟಲ್ ಆಗಿರ್ತದೆ. ಹಾಗೂ ಈ ಮಾಹಿತಿ ಕಣಜದ ಅಡಿಯಲ್ಲಿ ಪೋರ್ಟಲ್ನ ಅಡಿಯಲ್ಲಿ 50 ಇಲಾಖೆಗಳ ಸರಿಸುಮಾರು 150ಕ್ಕೂ ಹೆಚ್ಚು ಸೇವೆಗಳನ್ನು ಈ ಮೂಲಕ ಒದಗಿಸಲಾಗುವುದು. ಬಟ್ ನಮ್ಮ ಇಲ್ಲಿ ಜನಸ್ಪಂದನ ಅಂತ ಹೇಳಿದ್ರೆ ಇದು ಸಮಗ್ರ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ವ್ಯವಸ್ಥೆಗಿರುವಂತಹ ಒಂದು ವೇದಿಕೆ. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಹಾಗೂ ಇದು ನಮ್ಮ ಕನ್ನಡ ರಾಜ್ಯೋತ್ಸವ ದಿವಸದಂದು ಅಧಿಕೃತವಾಗಿ ಬಸವರಾಜ ಬೊಮ್ಮಾಯಿ ಅಡ್ಮಿನಿಸ್ಟ್ರೇಷನ್ ಅಥವಾ ನಮ್ಮ CM ಅವರದನ್ನು ಘೋಷಿಸಲಿಕ್ಕಿದ್ದಾರೆ. 6ನೇ ಪ್ರಶ್ನೆ, ಕೆಳಗಿನ ಯಾವ ಸ್ಥಳಗಳಿಗೆ ಭೇಟಿ ನೀಡುವುದು ಚಾರ್ಧಾಮ್ ಯಾತ್ರೆಯಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್. ಓಕೆ, 3 ನಾಥ್ ಅಂತ ಹೇಳಿ ಆ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ಚಾರ್ಧಾಮ್ ಯಾತ್ರಾ ಅಂತ ಹೇಳಿದ್ರೆ ಅದು ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಯಾತ್ರೆ ಇದೆಯಲ್ಲ, ಅದಕ್ಕೆ ಸಂಬಂಧ ಯಾತ್ರೆಯನ್ನು ಚಾರ್ಧಾಮ್ ಯಾತ್ರೆ ಅಂತ ಹೇಳುವಂಥದ್ದು. ಹಾಗೂ ಹಿಂದೂಗಳಿಗೆ ತುಂಬಾನೇ ಅದೊಂದು
ಪುಣ್ಯದ ಯಾತ್ರೆ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಈ ಪ್ರಶ್ನೆ ನಮ್ಗೆ ಇಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ, ಉತ್ತರಾಖಂಡದ ಸಿಎಂ ಆಗಿರುವಂತಹ ಪುಷ್ಕರ್ ಸಿಂಗ್ ಧಾಮಿ ಅವರು 25 ಮೆಂಬರ್ ಟೀಮ್ನ ಈ ಟ್ರೆಕ್ಕರ್ಸ್ ಅಂತ ಹೇಳಿದ್ರೆ ಈ ಚಾರಣ ಮಾಡ್ತಾರಲ್ಲ, ಅವರಿಗೆ ಫ್ಲಾಗ್ ಆಫ್ ಮಾಡಿದ್ದಾರೆ. ಅಂದ್ರೆ 50 ದಿವಸಗಳ ಈ ಒಂದು ಟ್ರೆಕ್ಕಿಂಗ್ಗೆ ಸಂಬಂಧಿಸಿದಾಗೆ ನಮ್ಮ ಹಳೆಯ ಕಾಲದಲ್ಲಿ ಸನ್ಯಾಸಿಗಳಿರ್ಬೋದು, ಋಷಿಮುನಿಗಳಿರ್ಬೋದು, ಹೇಗೆ ಈ ಒಂದು ಹಿಮಾಲಯ ಬೆಟ್ಟ ಗುಡ್ಡ ಹಾಗೂ ಈ ತಪ್ಪಲಿನ ಮೂಲಕ ಹೇಗೆ ಈ ಒಂದು ಚಾರ್ಧಾಮಕ್ಕೆ ಯಾತ್ರೆಯನ್ನು ಕೈಗೊಂಡಿದ್ರು ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಒಂದು ಎಕ್ಸ್ಪೆಡಿಷನ್ ಅನ್ನು ಅವರು ಕೈಗೊಳ್ಳಿಕ್ಕಿದ್ದಾರೆ. ಆಕ್ಚುಲಿ ಚಾರ್ಧಾಮ್ ಯಾತ್ರಾ ಕೂಡ ಕೆಲವು ಸಲ ಹಿಂದೆ ಪರೀಕ್ಷೆಗಳಲ್ಲಿ ತುಂಬಾ ಸರನೆ ಕೇಳಿದ್ದಾರೆ. ಸೊ ಪ್ಲೀಸ್ ಡೂ ರಿಮೆಂಬರ್ 3 ಗಂಗೋತ್ರಿ, ಯಮನೋತ್ರಿ, ನಾಥ್, ಕೇದಾರ್ನಾಥ್, ಬದ್ರಿನಾಥ್. ಈಗ 7ನೇ ಪ್ರಶ್ನೆ, ಕೊಂಕಣ್ ಶಕ್ತಿ 2021 ಇದು ಯಾವ 2 ರಾಷ್ಟ್ರಗಳ ಸಶಸ್ತ್ರ ಪಡೆಗಳ ನಡುವಿನ ಮಿಲಿಟರಿ ತಾಲೀಮ್ ಆಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಭಾರತ ಮತ್ತು UK. So Konkan Shakti 2021 is the first tri-service exercise between India and United Kingdom. Tri-service ಅಂತ ಹೇಳಿದ್ರೆ 3 ಸೇವೆಗಳನ್ನು ಕೂಡ ಅದು ಒಳಗೊಂಡಿರ್ತದೆ. ಅರ್ಥ ಆಯ್ತಲ್ಲ? ಅಂದ್ರೆ ವಾಯು ಸೇನೆ ಇರ್ಬೋದು, ಅದೇ ರೀತಿ ನೌಕಾಪಡೆ ಇರ್ಬೋದು, ಹಾಗೂ ಮಿಲಿಟರಿ ಪಡೆ. ಓಕೆ, ಎಂಟನೇ ಪ್ರಶ್ನೆ, 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಕನ್ನಡ ಭಾಷೆ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದಂತ ಆಕ್ಷಿ ಚಿತ್ರದ ನಿರ್ದೇಶಕರು ಯಾರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಮನೋಜ್ ಕುಮಾರ್. ಓಕೆ, ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಕನ್ನಡ ಭಾಷಾ ವಿಭಾಗದಲ್ಲಿ ಮನೋಜ್ ಕುಮಾರ್ ನಿರ್ದೇಶನದ ಅಕ್ಷಿಗೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ. ಹಾಗೂ ನಟ ರಕ್ಷಿತ್ ಶೆಟ್ಟಿ ನಟನೆಯ ಅವನೇ ಶ್ರೀಮನ್ ನಾರಾಯಣ ಚಿತ್ರದಲ್ಲಿನ ಸಾಹಸ ನಿರ್ದೇಶನಕ್ಕಾಗಿ ವಿಕ್ರಮ್ ಮೋರೆ ಅವರಿಗೆ ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿ ಸಿಕ್ಕಿದೆ. ಸೊ ಕನ್ನಡ ಭಾಷಾ ವಿಭಾಗದಲ್ಲಿ ನಮ್ಗೆ 2 ಪ್ರಶಸ್ತಿ ಸಿಕ್ಕಿದೆ. ಒಂದು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಅಡಿಯಲ್ಲಿ ಅಕ್ಷಿ ಎಂಬ ಇದಕ್ಕೆ ನಿರ್ದೇಶನಕ್ಕೆ, ಹಾಗೂ ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿಯನ್ನು ಕೂಡ ಅವನೇ ಶ್ರೀಮನ್ ನಾರಾಯಣ ಅಂತ ಹೇಳುವಂತಹ ಮೂವಿಯ ಸಾಹಸ ನಿರ್ದೇಶಕರಿಗೆ ಸಿಕ್ಕಿದೆ, ವಿಕ್ರಮ್ ಮೋರೆ ಅಂತ ಹೇಳುವವರಿಗೆ. ಸೊ ಅದಲ್ಲದೆ ಇತರ ಅವಾರ್ಡ್ಸ್ ಯಾವುದು ಅಂತ ಹೇಳಿದ್ರೆ, ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಹೇಳಿದ್ರೆ ಮರಕ್ಕರ್ ಅಂತ ಹೇಳುವಂಥದ್ದು, ಮರಕ್ಕರ್ ಲಯನ್ ಆಫ್ ಅರೇಬಿಯನ್ ಸಿ ಮಲಯಾಳಂ ಮೂವಿ. ಬೆಸ್ಟ್ ಆಕ್ಟರ್ ಅಂತ ಹೇಳಿದ್ರೆ ಮನೋಜ್ ಬಾಜ್ಪೇಯಿ ಮತ್ತು ಧನುಷ್. ಬೋಸ್ಲೆ ಅಂತ ಹೇಳುವಂತಹ ಹಿಂದಿ ಸಿನಿಮಾಕ್ಕೆ ಮನೋಜ್ ಬಾಜ್ಪೇಯಿಗೆ ಸಿಕ್ಕಿದ್ರೆ, ಹಾಗೆ ಅಸುರನ್ ಅಂತ ಹೇಳುವಂತಹ ತಮಿಳ್ ಸಿನಿಮಾಗೆ ಧನುಷ್. ಬೆಸ್ಟ್ ಆಕ್ಟ್ರೆಸ್ ಕಂಗನಾ ರನೌತ್, ಪಂಗಾ ಅಂತ ಹೇಳುವಂತಹ ಹಿಂದಿ ಮೂವಿ ಮತ್ತು ಮಣಿಕರ್ಣಿಕಾ ಅಂತ ಹೇಳುವಂತಹ ಹಿಂದಿ ಮೂವಿಗೆ. ಬೆಸ್ಟ್ ಡೈರೆಕ್ಟರ್ ಸಂಜಯ್ ಪೂರಣ್ ಸಿಂಗ್ ಚೌಹಾಣ್ ಫಾರ್ ಬಹತ್ತರ್ ಹುರೇನ್ ಅಂತ ಹೇಳುವಂತ ಈ ಹಿಂದಿ ಮೂವಿಗೆ ಸಿಕ್ಕಿರುವಂಥದ್ದು. ಅದರ ಜೊತೆಯಲ್ಲಿ ಈ 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಮ್ಮ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಖ್ಯಾತ ನಟ ರಜನಿಕಾಂತ್ ಅವರಿಗೆ 51ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ರು. ಇಲ್ಲಿ ನೀವು ಗಮನಿಸಬೇಕು, ಇವರಿಗೆ ಹಿ ವಾಸ್ ಅವಾರ್ಡೆಡ್ ಫಾರ್ ದ ಇಯರ್ 2019, 2019ನೇ ಸಾಲಿನ 51ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಖ್ಯಾತ ನಟ ರಜನಿಕಾಂತ್ ಅವರು ಪಡೆದಿದ್ದಾರೆ. ಸೊ 2019 ನಿಮ್ಗೆ ಗೊತ್ತಿರುವ ಹಾಗೆ ಅದು ಹೆಲ್ಡಪ್ ಆಗಿತ್ತು ಬಿಕಾಸ್ ಆಫ್ COVID-19 ಇಶ್ಯೂಸ್. ಸೊ ಈಗ ಅದನ್ನು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿದ್ದಾರೆ. ಓಕೆ, ಸೊ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಸಂಬಂಧಿಸಿದಾಗಿ ನಮ್ಮ ಟೀಮ್ ತುಂಬಾನೇ ಡೀಟೇಲ್ಡ್ ಆಗಿರುವಂತ ಇನ್ನೊಂದು ಯೂಟ್ಯೂಬ್ ನಿಮಗೆ ಅದರಲ್ಲಿ ಸರಿಸುಮಾರು 10ರಿಂದ 12 ಕ್ವೆಶ್ಚನ್ಸ್ಗಳಿದೆ. ಸೊ ದೋಸ್ ಆರ್ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಪರಿಪೂರ್ಣ ರೀತಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಗೆ ಸಂಬಂಧಿಸಿದಾಗಿನೇ ಒಂದು ಯೂಟ್ಯೂಬ್ ಇದೆ. ಸೊ ಅದನ್ನು ನೀವು ವೀಕ್ಷಿಸಿ ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ನೀವು ತಿಳ್ಕೊಬಹುದು. ಸೊ ಇಲ್ಲಿ ಮೊದಲನೇದಾಗಿ 1969ರಲ್ಲಿ ಅದು ಇನ್ಸ್ಟಿಟ್ಯೂಟ್ ಆಗಿರುವಂತಹ ಒಂದು ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತ ಹೇಳಿ, ಅದು ದೇವಿಕಾ ರಾಣಿ ಅವರಿಗೆ ಸಿಕ್ಕಿರುವಂಥದ್ದು. ಹಾಗೆಯೇ ನಮ್ಮ ರಾಜ್ಕುಮಾರ್ ಅವರಿಗೆ 1995ರಲ್ಲಿ ಅವರಿಗೆ ದಕ್ಕಿರುವಂಥದ್ದು. ಹಾಗೆಯೇ 2018ನಲ್ಲಿ ಅಮಿತಾಬ್ ಬಚ್ಚನ್, 2017ನಲ್ಲಿ ವಿನೋದ್ ಖನ್ನಾ ಹಾಗೂ 2019